ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್, ಕಾನ್ಸೋನೆಂಟ್ ಮತ್ತು ಓವೆಲ್ ಬಗ್ಗೆ ತಿಳ್ಕೊಳ್ಳೋಣ. ಡೆಫಿನೇಷನ್ ಮತ್ತು ಎಷ್ಟು ಕಾನ್ಸೋನೆಂಟ್ ಇದೆ, ಎಷ್ಟು ಓವೆಲ್ಸ್ ಇದೆ, ಹಾಗೆ ಲಾಂಗ್ ಓವೆಲ್ ಅಂದ್ರೇನು, ಶಾರ್ಟ್ ಓವೆಲ್ ಅಂದ್ರೇನು, ಹಾಗೆ ಲೆಟರ್ ವೈನ ನಾವು ಸ್ಪೆಷಲ್ ಲೆಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಇದು ಓವೆಲ್ ಥರನೂ ಆ್ಯಕ್ಟ್ ಮಾಡುತ್ತೆ, ಹಾಗೆ ಕಾನ್ಸೋನೆಂಟ್ ಥರನೂ ಆ್ಯಕ್ಟ್ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನು ಡೀಟೇಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಗೈಸ್, ಫಸ್ಟ್ ನಾವು ಓವೆಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓವೆಲ್ಸನ್ನು ನಾವು ಕನ್ನಡದಲ್ಲಿ ಸ್ವರಗಳು ಅಂತ ಹೇಳ್ತೀವಿ. ಡೆಫಿನೇಷನ್ ಆಫ್ ಓವೆಲ್ಸ್ ನೋಡೋದಾದರೆ, ಓವೆಲ್ಸ್ ಆರ್ ಲೆಟರ್ಸ್ ದಟ್ ಪ್ರೊಡ್ಯೂಸ್ ಸೌಂಡ್ ವಿದೌಟ್ ಬ್ಲಾಕಿಂಗ್ ದ ಏರ್. ಅಂದರೆ ಸ್ವರಗಳು ಎಂದರೆ ಗಾಳಿಯನ್ನು ತಡೆಗಟ್ಟದೇ ಧ್ವನಿಯನ್ನು ಉಂಟು ಮಾಡುವಂತಹ ಅಕ್ಷರಗಳು. ಇಂಗ್ಲಿಷ್ನಲ್ಲಿ 5 ಓವೆಲ್ಸ್ ಇದೆ. ದೇರ್ ಆರ್ 5 ಓವೆಲ್ಸ್ ಇನ್ ಇಂಗ್ಲಿಷ್. ಅವುಗಳು ಯಾವುದೆಂದರೆ ದೇ ಆರ್ ಎ, ಇ, ಐ, ಓ ಆ್ಯಂಡ್ ಯು. ಎ, ಇ, ಐ, ಓ ಆ್ಯಂಡ್ ಯು. ಓವೆಲ್ಸ್ ಆರ್ ದ ಮೇನ್ ಸೌಂಡ್ಸ್ ಇನ್ ಅ ವರ್ಡ್ ಅಂತ ಹೇಳ್ತೀವಿ. ಒಂದು ಪದದಲ್ಲಿ ಸ್ವರದ ಧ್ವನಿ ತುಂಬ ಮುಖ್ಯವಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಕ್ಯಾಟ್, CAT, ಅಲ್ಲಿ ಎ ಇಲ್ಲ ಅಂದರೆ ಅದನ್ನು ನಮಗೆ ಪ್ರೊನೌನ್ಸ್ ಮಾಡೋಕ್ಕೆ ಆಗಲ್ಲ. ಆ ವರ್ಡಿಗೆ ಒಂದು ಮೀನಿಂಗೂ ಇರಲ್ಲ, ಅದು ಪ್ರೊನೌನ್ಸ್ ಮಾಡೋಕ್ಕೂ ಆಗಲ್ಲ. ನೆಕ್ಸ್ಟ್, ಎವ್ರಿ ಇಂಗ್ಲಿಷ್ ವರ್ಡ್ ಹ್ಯಾಸ್ ಅಟ್ ಲೀಸ್ಟ್ 1 ಓವೆಲ್. ಪ್ರತಿ ಇಂಗ್ಲಿಷ್ ವರ್ಡಿಗೂ ಒಂದು ಓವೆಲ್ ಇರಲೇಬೇಕು, ಇಲ್ಲಾಂದರೆ ಆ ವರ್ಡ್ ಮೀನಿಂಗ್ಲೆಸ್ ಆಗುತ್ತೆ, ಇನ್ಕಂಪ್ಲೀಟ್ ಆಗುತ್ತೆ. ಈ ಓವೆಲ್ ಸೌಂಡ್ಸ್ ಕ್ಯಾನ್ ಬಿ ಶಾರ್ಟ್ ಆರ್ ಲಾಂಗ್. ಈ ಓವೆಲ್ ಸೌಂಡ್ ಬಂದು ಚಿಕ್ಕ ಧ್ವನಿಯನ್ನು ಕೊಡ್ಬೋದು ಅಥವಾ ದೀರ್ಘವಾದ ಧ್ವನಿಯನ್ನು ಕೂಡ ಕೊಡ್ಬೋದು. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಶಾರ್ಟ್ ಓವೆಲ್ ಮತ್ತು ಲಾಂಗ್ ಓವೆಲ್ ಅಂದರೆ ಏನು ಅಂತ. ಲಾಂಗ್ ಓವೆಲ್ ಅಂದರೆ ಇಟ್ ಸೌಂಡ್ಸ್ ಲೈಕ್ ದ ಲೆಟರ್ಸ್ ನೇಮ್. ಆ ಅಕ್ಷರ ಏನಿದೆ ಅದೇ ಸೌಂಡನ್ನು ಅದು ಕೊಡುತ್ತೆ, ಅಂದರೆ ಉಚ್ಚಾರಣೆ ಕೊಡುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್, ಕೇಕ್. ಕೇಕಲ್ಲಿ ಎ ಯಾವ ಥರ ಸೌಂಡ್ ಕೊಡುತ್ತೆ ಅಂದರೆ ಎ ಅಂತಲೇ ಸೌಂಡ್ ಕೊಡುತ್ತೆ. ಎ ಸೌಂಡ್ಸ್ ಲೈಕ್ ಎ ಆ್ಯಸ್ ಇನ್ ಕೇಕ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಫೀಟ್. ಫೀಟ್, ಇ ಅನ್ನೋದು ಇ ಅಂತಲೇ ನಮಗೆ ಉಚ್ಚಾರಣೆ ಕೊಡುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಐಸ್. ಐ ಸೌಂಡ್ಸ್ ಲೈಕ್ ಐ ಅಂತಲೇ ಉಚ್ಚಾರಣೆ ಕೊಡುತ್ತೆ. ನೆಕ್ಸ್ಟ್ ನೋಡಿ, ಬೋಟ್. ಓ ಇಲ್ಲಿ ಲಾಂಗ್ ಓವೆಲ್ ಆಗುತ್ತೆ, ಬಿಕಾಸ್ ಓ ಸೌಂಡ್ಸ್ ಲೈಕ್ ಓ. ಸೊ ಈ ರೀತಿಯ ಓವೆಲ್ಸ್ನ ನಾವು ಲಾಂಗ್ ಓವೆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋದಾದರೆ ಶಾರ್ಟ್ ಓವೆಲ್ಸ್. ಶಾರ್ಟ್ ಓವೆಲ್ಸ್ ಡೋಂಟ್ ಸೌಂಡ್ ಲೈಕ್ ದ ಲೆಟರ್ಸ್ ನೇಮ್. ಆ ಶಾರ್ಟ್ ಓವೆಲಲ್ಲಿ ಅದು ಪ್ರೊನೌನ್ಸ್ ಮಾಡುವಾಗ ಅದು ಲೆಟರ್ ನೇಮ್ಸ್ ಥರ ನಮಗೆ ಸೌಂಡ್ ಕೊಡಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಆ್ಯಪಲಲ್ಲಿ ಎ ಸೌಂಡ್ಸ್ ಲೈಕ್ ಏಪಲ್ ಅಂತ ಬರಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಎಗ್. ಎಗ್ಗಲ್ಲಿ ಈ ಲೆಟರ್ ನಮಗೆ ಎ ಅನ್ನೋ ಸೌಂಡ್ ಕೊಡುತ್ತೆ, ಇ ಅನ್ನೋ ಸೌಂಡ್ ಕೊಡಲ್ಲ. ನೆಕ್ಸ್ಟ್ ಈಗ್ಲೂ. ಈಗ್ಲೂ ಅಲ್ಲಿ ಐ ಅನ್ನೋದು ಐ ಸೌಂಡ್ ಕೊಡಲ್ಲ, ಬದಲಾಗಿ ಇ ಅನ್ನೋ ಸೌಂಡ್ ಕೊಡುತ್ತೆ. ಆಕ್ಟೋಪಸ್ ನೋಡಿ, ಆಕ್ಟೋಪಸ್ಸಲ್ಲಿ ನಮಗೆ ಓ ಅನ್ನೋದು ಆ ಅನ್ನೋ ಸೌಂಡ್ ಕೊಡುತ್ತೆ, ಬದಲಾಗಿ ಓ ಅನ್ನೋ ಸೌಂಡ್ ಕೊಡಲ್ಲ. ಅಂಬ್ರೆಲ್ಲಾದಲ್ಲಿ ಯು ಅನ್ನೋದು ಅ ಅನ್ನೋ ಸೌಂಡ್ ಕೊಡುತ್ತೆ. ಸೊ ಈ ರೀತಿಯ ಓವೆಲ್ಸ್ನ ನಾವು ಶಾರ್ಟ್ ಓವೆಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಗೋ ಫಾರ್ ಕಾನ್ಸೋನೆಂಟ್ಸ್. ಕಾನ್ಸೋನೆಂಟನ್ನು ನಾವು ಕನ್ನಡದಲ್ಲಿ ವ್ಯಂಜನಗಳು ಅಂತ ಹೇಳ್ತೀವಿ. ಡೆಫಿನೇಷನ್ ಆಫ್ ಕಾನ್ಸೋನೆಂಟ್ಸ್. ಕಾನ್ಸೋನೆಂಟ್ಸ್ ಆರ್ ಲೆಟರ್ಸ್ ದಟ್ ಪ್ರೊಡ್ಯೂಸ್ ಸೌಂಡ್ ಬೈ ಬ್ಲಾಕಿಂಗ್ ದ ಏರ್. ವ್ಯಂಜನಗಳು ಎಂದರೆ ಗಾಳಿಯನ್ನು ತಡೆ ಹಿಡಿದು ಧ್ವನಿಯನ್ನು ಉಂಟು ಮಾಡುವಂತಹ ಅಕ್ಷರಗಳು. ಎಕ್ಸೆಪ್ಟ್ ಎ, ಇ, ಐ, ಓ, ಯು, ಅದನ್ನೆಲ್ಲ ಬಿಟ್ಟು ಉಳಿದ ಎಲ್ಲ ಲೆಟರ್ಸನ್ನು ನಾವು ಕಾನ್ಸೋನೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ದೇರ್ ಆರ್ 21 ಕಾನ್ಸೋನೆಂಟ್ ಇನ್ ಇಂಗ್ಲಿಷ್. ಇಂಗ್ಲಿಷ್ನಲ್ಲಿ 21 ಕಾನ್ಸೋನೆಂಟ್ಗಳಿವೆ. ಯೂಶ್ವಲಿ ಓನ್ಲಿ ಕಾನ್ಸೋನೆಂಟಿಂದ ಒಂದು ವರ್ಡ್ ಕಂಪ್ಲೀಟ್ ಆಗಿ ಫಾರ್ಮ್ ಆಗಲ್ಲ, ಬದಲಾಗಿ ಒಂದು ಓವೆಲ್ನ ಅಗತ್ಯ ಇದ್ದೇ ಇರುತ್ತೆ. ಅಟ್ಲೀಸ್ಟ್ 1 ಓವೆಲ್ ಆದರೂ ಬೇಕು. ವ್ಯಂಜನಗಳು ಸಾಮಾನ್ಯವಾಗಿ ಪದಗಳನ್ನು ರಚಿಸಲು ಸ್ವರಗಳ ಸಹಾಯ ಅಗತ್ಯವಿರುತ್ತೆ. ಕಾನ್ಸೋನೆಂಟಿಗೆ ಎಕ್ಸಾಂಪಲ್ ನೋಡೋದಾದರೆ ಬಾಲ್, ಕ್ಯಾಟ್, ಡಾಗ್ ಆ್ಯಂಡ್ ಮ್ಯಾಂಗೋ. ಈ ಎಲ್ಲ ವರ್ಡ್ಸ್ ನೀವು ನೋಡಿದ್ರು ಇದರಲ್ಲಿ ನಿಮಗೆ ಅಟ್ಲೀಸ್ಟ್ 1 ಆದರೂ ಓವೆಲ್ಸ್ ಸಿಗುತ್ತೆ. ಕಾನ್ಸೋನೆಂಟ್ ಹೆಲ್ಪ್ ಟು ಗಿವ್ ಶೇಪ್ ಆ್ಯಂಡ್ ಮೀನಿಂಗ್ ಟು ಅ ವರ್ಡ್ಸ್. ಒಂದು ಪದಗಳಿಗೆ ಆಕಾರ ಮತ್ತು ಅರ್ಥವನ್ನು ನೀಡೋದೇ ಕಾನ್ಸೋನೆಂಟ್. ಅಥವಾ ಸಿಂಪಲ್ ಆಗಿ ಹೇಳೋದಂದ್ರೆ ಕಾನ್ಸೋನೆಂಟ್ ಸಪೋರ್ಟ್ ಆ್ಯಂಡ್ ಕಂಪ್ಲೀಟ್ ವರ್ಡ್ಸ್. ಒಂದು ವರ್ಡ್ ಕಂಪ್ಲೀಟ್ ಆಗೋದಕ್ಕೆ ಕಾನ್ಸೋನೆಂಟ್ ಸಪೋರ್ಟ್ ಮಾಡುತ್ತೆ. ಸೊ ಮೇಯ್ನ್ ಆಗಿ ಹೇಳೋದಂದ್ರೆ ಸ್ವರಗಳು ಸೇರಿದಾಗ ಮಾತ್ರ ವ್ಯಂಜನಗಳು ಪದವಾಗಿ ರಚನೆಯಾಗುತ್ತೆ. ಓವೆಲ್ ಸೇರಿದಾಗ ಮಾತ್ರ ಕಾನ್ಸೋನೆಂಟ್ ವರ್ಡ್ ಆಗಿ ಕಂಪ್ಲೀಟ್ ಆಗುತ್ತೆ. ಪದಗಳಿಗೆ ಒಂದು ಆಕಾರ ಮತ್ತು ಸ್ಪಷ್ಟತೆಯನ್ನು ನೀಡುವಂಥದ್ದೇ ಕಾನ್ಸೋನೆಂಟ್ಗಳು. ಫಾರ್ ಎಕ್ಸಾಂಪಲ್, ಒಂದು ವ್ಯಂಜನ ಕ ಅಂತ ಫಾರ್ಮ್ ಆಗಬೇಕಾದ್ರೆ ಅಲ್ಲಿ ಒಂದು ಸ್ವರ ಸೇರಿರುತ್ತೆ. ಕ ಪ್ಲಸ್ ಆ ಈಕ್ವಲ್ ಟು ಕ. ಅಲ್ಲಿ ಆ ಸೇರಿದ್ರಷ್ಟೇ ಅದು ಕಂಪ್ಲೀಟ್ ಆಗಿ ಒಂದು ವ್ಯಂಜನವಾಗಿ ಕನ್ವರ್ಟ್ ಆಗುತ್ತೆ. ಕ ಪ್ಲಸ್ ಆ ಸೇರಿದಾಗ ಅದು ಕಾ ಆಗುತ್ತೆ. ಕಂಪ್ಲೀಟ್ ಸಮ್ಮರಿ ನೋಡೋದಾದ್ರೆ, ಸ್ವರಗಳು ಅಂದರೆ ಸ್ವತಂತ್ರ ಧ್ವನಿಗಳು, ಅಂದರೆ ಓವೆಲ್ಸ್ ಅಂದರೆ ಇಂಡಿಪೆಂಡೆಂಟ್ ಸೌಂಡ್ಸ್.
ವ್ಯಂಜನಗಳಂದ್ರೆ ಸ್ವರಗಳೊಂದಿಗೆ ಮಾತ್ರ ಪೂರ್ಣವಾಗುವ ಧ್ವನಿಗಳು. ಕಾನ್ಸೋನೆಂಟ್ಸ್ ಅಂದ್ರೆ ವೋವೆಲ್ಸ್ ಇದ್ದಾಗ ಮಾತ್ರ ಅದು ಕಂಪ್ಲೀಟ್ ವರ್ಡ್ ಆಗಿ ಫಾರ್ಮ್ ಆಗುವಂಥದ್ದು. ಓಕೆ, ಇವಾಗ ನಾವು ಲೆಟರ್ ವೈ ಬಗ್ಗೆ ನೋಡೋಣ. ಈ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ ವೈ ಆಕ್ಟ್ಸ್ ಆಸ್ ಕಾನ್ಸೋನೆಂಟ್ ಆಸ್ ವೆಲ್ ಆಸ್ ವೋವೆಲ್ ಅಂತ. ಸಮ್ಟೈಮ್ಸ್ ಅದು ಕಾನ್ಸೋನೆಂಟ್ ಆಗಿ ಆಕ್ಟ್ ಮಾಡುತ್ತೆ, ಸಮ್ಟೈಮ್ಸ್ ಅದು ಓವೆಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ವೈನ ನಾವು ಸೆಮಿ ಓವೆಲ್ ಅಂತ ಹೇಳ್ತೀವಿ. ಅದು ಯಾವಾಗ ಕಾನ್ಸೋನೆಂಟ್ ಆಗಿರುತ್ತೆ, ಯಾವಾಗ ಓವೆಲ್ ಆಗಿ ಆಕ್ಟ್ ಮಾಡುತ್ತೆ ಅಂತ ನೋಡೋಣ. ವೈ ಯೂಶುವಲಿ ಅಪೀರ್ಸ್ ಅಟ್ ದ ಬಿಗಿನಿಂಗ್ ಆಫ್ ಅ ವರ್ಡ್ ಆರ್ ಸಿಲೆಬಲ್. ವರ್ಡ್ ಇದು ಬಿಗಿನಿಂಗ್ ಅಲ್ಲಿ ವೈ ಇದ್ರೆ ಅವಾಗ ಅದು ಕಾನ್ಸೋನೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ವರ್ಡ್ ಯೆಲ್ಲೋ, ಎಸ್, ಯಂಗ್, ಬಿಯಾಂಡ್. ಈ ಎಲ್ಲ ವರ್ಡ್ಸ್ ಅಲ್ಲಿ ವೈ ಲೆಟರ್ ಕನ್ನಡದ ಯಾ ಅಕ್ಷರದ ಶಬ್ದವನ್ನು ನೀಡುತ್ತೆ, ಅಂದ್ರೆ ಯಾ ಸೌಂಡ್ ನೀಡುತ್ತೆ. ಯೆಲ್ಲೋ ಯ, ಎಸ್ ಯ, ಯಂಗ್ ಯ, ಬಿಯಾಂಡ್ ಯಾ ಅಂದರೆ ಯಾ. ಯಾ ಅನ್ನೋದು ಕನ್ನಡದ ವ್ಯಂಜನಾಕ್ಷರ. ವ್ಯಂಜನವನ್ನು ನಾವು ಇಂಗ್ಲೀಷಲ್ಲಿ ಕಾನ್ಸೋನೆಂಟ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ವರ್ಡ್ಸಲ್ಲಿ ವೈನ ನಾವು ಕಾನ್ಸೋನೆಂಟ್ ಅಂತ ರೆಕಗ್ನೈಸ್ ಮಾಡ್ತೀವಿ. ಅದೇ ರೀತಿ ಯಾವಾಗ ವೈ ಓವೆಲ್ ಆಗಿ ಕೆಲಸ ಮಾಡುತ್ತೆ ಅಂದರೆ, ವೈ ಅಕ್ಷರ ಒಂದು ವರ್ಡಿದು ಮಿಡ್ಲಲ್ಲಿ ಬಂದರೆ ಅಥವಾ ಎಂಡಲ್ಲಿ ಬಂದರೆ ಆಗ ಅದು ಓವೆಲ್ ಆಗಿ ಸೌಂಡ್ ಕೊಡುತ್ತೆ. ಇಂಗ್ಲೀಷ್ ಗ್ರಾಮರ್ ರೂಲ್ ಪ್ರಕಾರ ನಾನು ಆಗಲೇ ಹೇಳಿದೆ, ಎವ್ರಿ ವರ್ಡಲ್ಲಿ ಒಂದು ಓವೆಲ್ ಇರಲೇಬೇಕು, ಇಲ್ಲಾಂದರೆ ಅದು ವರ್ಡ್ ಇನ್ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಎ, ಇ, ಐ, ಒ, ಯು ಮಿನಿಮಮ್ ಆಗಿ ಒಂದು ಲೆಟರ್ ಇರಲೇಬೇಕು. ಇನ್ ಕೇಸ್ ಎ, ಇ, ಐ, ಒ, ಯು ಇಲ್ಲದೇ ಇದ್ದರೆ ಆ ಪ್ಲೇಸಲ್ಲಿ ವೈ ಸ್ವರದ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ. ವೈ ಓವೆಲ್ ಆಗಿ ರೋಲ್ ಪ್ಲೇ ಮಾಡುತ್ತೆ. ವೈ ಓವೆಲ್ ಆಗಿ ಆ್ಯಕ್ಟ್ ಮಾಡಿದಾಗ ಅದು ಮೇಯ್ನ್ಲಿ 3 ರೀತಿಯ ಸೌಂಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಐ, ಲಾಂಗ್ ಐ ಸೌಂಡ್ ಹೇಗಿರುತ್ತೆ ನೋಡಿ. ಎಕ್ಸಾಂಪಲ್ ಫ್ಲೈಯಲ್ಲಿ ಐ ಅನ್ನೋದು ಸೌಂಡ್ ನೀಡುತ್ತೆ. ಮೈಯಲ್ಲಿ ವೈ ಐ ಅನ್ನೋ ಸೌಂಡ್ ನೀಡುತ್ತೆ. ಸ್ಕೈಯಲ್ಲಿ ಕೂಡ ವೈ ಐ ಅನ್ನೋ ಸೌಂಡ್ ನೀಡುತ್ತೆ. ಇನ್ನು ಇ ಅನ್ನೋ ಸೌಂಡ್ ಕೊಡುತ್ತೆ. ಇದು ಕೂಡ ಲಾಂಗ್ ಈ ಸೌಂಡ್, ಅಂದರೆ ನಾನು ಆಗಲೇ ಹೇಳಿದೆ ಲಾಂಗ್ ಓವೆಲ್ ಸೌಂಡ್. ಹ್ಯಾಪಿಯಲ್ಲಿ ವೈ ಇ ಅನ್ನೋ ಸೌಂಡ್ ಕೊಡುತ್ತೆ. ಬೇಬಿಯಲ್ಲಿ ವೈ ಇ ಅನ್ನೋ ಸೌಂಡ್ ಕೊಡುತ್ತೆ. ಸಿಟಿಯಲ್ಲಿ ಕೂಡ ವೈ ಇ ಅನ್ನೋ ಸೌಂಡ್ ಕೊಡುತ್ತೆ. ಆ್ಯಂಡ್ ಇನ್ನೊಂದು ಸ್ಮಾಲ್ ಇ, ಅಂದರೆ ಕನ್ನಡದಲ್ಲಿ ಸ್ವರ ಸ್ಮಾಲ್ ಇ, ಶಾರ್ಟ್ ಐ ಸೌಂಡ್ ಕೊಡುತ್ತೆ. ಜಿಮ್, ಸಿಸ್ಟಮ್, ಈ ರೀತಿ. ಐ ಹೋಪ್ ಇಲ್ಲಿಗೆ ನಿಮಗೆ ವೋವೆಲ್ಸ್ ಆ್ಯಂಡ್ ಕಾನ್ಸೋನೆಂಟ್ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.